ವೆಲ್ಕಮ್ ಬ್ಯಾಕ್ ಟು ಚೆನ್ನೈ ವ್ಲಾಗ್ ಡೇ 2. ಸೊ ಚೆನ್ನೈ ವ್ಲಾಗಿಗೆ ಎಂಥ ಕಳಂಕ ತಾಗಿದೆ ನನಗೆ ಸತ್ಯ ಗೊತ್ತಿಲ್ಲ. ವ್ಲಾಗ್ ಮಾಡಿದ ಫೋನ್ ಹಾಳಾಗಿ ಡಿಸ್ಪ್ಲೇ ಹೋಗಿ ಮತ್ತು ಆ ಡೇಟಾ ರಿಕವರ್ ಮಾಡಲಿಕ್ಕೆ ಆಲ್ಮೋಸ್ಟ್ 1 ತಿಂಗಳು ತಾಗಿತ್ತು. ಮತ್ತು ರಿಕವರ್ ಮಾಡಿದ ಡೇಟಾ ನನ್ನ ಹಸ್ಬೆಂಡಿದ್ದು ಫೋನಿಗೆ ಟ್ರಾನ್ಸ್ಫರ್ ಮಾಡಿದ್ದೆ. ಆ ಫೋನಿಗೆ ಗ್ರೀನ್ ಲೈನ್ ಬಂದು ಅದು ರಿಪೇರಿಗೆ ಹೋಗಿ ಅದು ವಾಪಸ್ ಬಂದು ಈ ವ್ಲಾಗನ್ನು ನಾನು ಎಡಿಟ್ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡುವಾಗ ಇಷ್ಟು ಹೊತ್ತಾಯಿತು. ಇಷ್ಟು ಹೊತ್ತಲ್ಲ, ಆಲ್ಮೋಸ್ಟ್ 2.5 ಮಂತ್ಸ್ ಆಯಿತು. ಸೊ ಬನ್ನಿ ನನ್ನ ಜೊತೆ ಈ ಚೆನ್ನೈ ವ್ಲಾಗನ್ನು ಹೇಗಾದರೂ ಮಾಡಿ ಕಂಪ್ಲೀಟ್ ಮಾಡುವ. ನನಗೆ ಜೀವನದಲ್ಲಿ ಒಂದು ದೊಡ್ಡ ಭಯ ಅಂತ ಹೇಳಿದರೆ ಅದು ಕತ್ತಲೆಯಲ್ಲಿ ಒಬ್ಬಳೇ ಇರೋದು. ನನಗೆ ತುಂಬ ಹೇಟ್. ಐ ಕಾಂಟ್ ಟಾಲರೇಟ್ ಡಾರ್ಕ್ನೆಸ್. ಸೊ ಈ ಫಸ್ಟ್ ಟೈಮ್ ಒಬ್ಬಳೇ ಸ್ಟೇ ಆಗುವಾಗ ಇದು ದೊಡ್ಡ ಹರ್ಡಲ್. ನನಗೆ ಕತ್ತಲೆಯಲ್ಲಿ ಫೋನ್ ಬಿತ್ತು ನೋಡಿ, ಇದೇ ಎಲ್ಲ ಆಗೋದು. ಈ ಫೋನ್ ಬಿದ್ದದ್ದು ಒಂದು ಸೀಕ್ರೆಟ್, ಅದು ಯಾರಿಗೆ ಹೇಳೋದು ಬೇಡ, ಬಟ್ ಗೊತ್ತಾಯ್ತು ಎಲ್ರಿಗೆ. ಸೊ ಆಫೀಸಿಂದ ಬಂದು ಫ್ರೆಶ್ ಆಗುವ ಅಂತ ಹೇಳಿ ಹೋದಾಗ ಐ ಅನ್ಫಾರ್ಚುನೇಟ್ಲಿ ಫಾರ್ಗಾಟ್ ಮೈ ಫೇಸ್ ವಾಶ್. ಸೊ ಖಾಲಿ ನೀರಿಂದ ಮುಖ ತೊಳೆದು ನಾನು ಚಪಾತಿ ಮತ್ತು ಎಗ್ ಗ್ರೇವಿ ತರಿಸಿ ಯೂಟ್ಯೂಬಲ್ಲಿ ಎಂಥದ ನೋಡಿ ಹಾಗೆ ಮಲಗಿದೆ. ದಿಸ್ ಈಸ್ ನೆಕ್ಸ್ಟ್ ಡೇ 3. ಸೊ ದಿಸ್ ಈಸ್ ದ ವ್ಯೂ. ರಾತ್ರಿ ಅಂತ ಕಾಣಲಿಲ್ಲ ಅಲ್ಲ, ಸೊ ದಿನದಲ್ಲಿ ಹೀಗಿದೆ. ಇದೆಲ್ಲ ಸರ್ವಿಸ್ ಅಪಾರ್ಟ್ಮೆಂಟ್ ಮತ್ತು IT ಪಾರ್ಕ್ ಎಲ್ಲ ಉಂಟು. ನೈಸ್ ಪ್ಲೇಸ್. ಅದೊಂದು ಬೇಸ್ಮೆಂಟ್ ಪಾರ್ಕಿಂಗ್ ಏರಿಯಾ ಮೇಲೆ ಬೇಡ ಇತ್ತು ಹೋಟೆಲ್, ಬಟ್ ದೆನ್ ಎವ್ರಿಥಿಂಗ್ ಇಸ್ ಫೈನ್. ಬ್ರೇಕ್ಫಾಸ್ಟಿಗೆ ದೋಸೆ ತಿಂದು ಬಂದು ಈಗ ರೆಡಿಯಾಗಿ ಬೇಗ ಫಾಸ್ಟ್ ರೆಡಿಯಾಗಿ ಆಫೀಸಿಗೆ ಹೋಗೋದು. ಎಂತ ಇಲ್ಲದೆ ಪರವಾಗಿಲ್ಲ, ಚೆನ್ನೈಗೊಂದು ಬರುವಾಗ ಒಂದು ಸನ್ಸ್ಕ್ರೀನ್ ಒಂದು ತೊಗೊಂಡು ಬನ್ನಿ. ಮಚ್ ರಿಕ್ವೈರ್ಡ್. ಇಲ್ಲಾಂದರೆ ತುಂಬ ಸ್ಕಿನ್ ಡ್ಯಾಮೇಜ್ ಆಗ್ತದೆ ಆ್ಯಂಡ್ ನೋಬಡಿ ಕ್ಯಾನ್ ಅಫೋರ್ಡ್ ದ್ಯಾಟ್. ಇದೆಲ್ಲ ಚೂರು ತೇಪುವ ಕಾರ್ಯಕ್ರಮ ಎಲ್ಲ ಆಗ್ತಾ ಉಂಟು. ತೇಪಿ ನಾನು ಮತ್ತೆ ಸಿಗ್ತೇನೆ, ನೀವು ನೋಡಿ. ರೆಡಿ ಆದೆ, ಇನ್ನು ಆಫೀಸ್ ಹೋಗುವ. ಮತ್ತು ಇವತ್ತು ಆಫ್ಟರ್ನೂನ್ ಐ ಟ್ರೈ ಟು ಗೋ ಟು ದ್ಯಾಟ್ ವರ್ಲ್ಡ್ ಆಕ್ವಾ ಕಿಂಗ್ಡಮ್ ಸಮಥಿಂಗ್. ಅಲ್ಲಿ ಹೋದರೆ ಡೆಫಿನೆಟ್ಲಿ ಐ ವಿಲ್ ಶೋ ಯು ಆಲ್. ಸಿ ಯು. ಸೊ ಕೆಳಗೆ ಬಂದು ಆಟೋ ಬುಕ್ ಮಾಡಿದೆ. ಆಟೋದಲ್ಲಿ ಆಫೀಸ್ ಹೋಗಿ ಮತ್ತೆ ಅಲ್ಲಿ ಎಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನ ದಿಂಡಿಗುಲ್ ಚಿಕನ್ ಬಿರಿಯಾನಿ ತಿನ್ಲಿಕ್ಕೆ ಹೋದೆ. ತುಂಬ ಚೆನ್ನಾಗಿತ್ತು. ಐ ರಿಯಲಿ ಲೈಕ್ ಇಟ್ ವೆರಿ ಮಚ್. ನಾನು ಫಸ್ಟ್ ಟೈಮ್ ದಿಂಡಿಗುಲ್ ಬಿರಿಯಾನಿ ತಿಂದದ್ದು, ಲೈಕ್ ದ ರಿಯಲ್ ಒನ್. ಬೇರೆ ನಮ್ಮ ಕಡೆ ಎಲ್ಲ ಸಿಗೋ ಬಿರಿಯಾನಿ ಎಲ್ಲ ಗ್ರೀನ್ ಬಿರಿಯಾನಿ, ದೊಣ್ಣೆ ಬಿರಿಯಾನಿ ಮತ್ತು ನಾರ್ಮಲ್ ಬಿರಿಯಾನಿ ಎಲ್ಲ ಸಿಗೋದಲ್ಲ. ಸೊ ದಿಸ್ ಈಸ್ ವೆರಿ ನೈಸ್. ಬೇರೆ ಬೇರೆ ಟೈಪಿದ್ದು ಬಿರಿಯಾನಿ ಎಲ್ಲ ಇತ್ತು. ಸೊ ನಾನು ಚಿಕನ್ ಕಬಾಬ್ ಬಿರಿಯಾನಿ ತೊಗೊಂಡೆ. ಬಿರಿಯಾನಿ ತಿಂದು ಸ್ಟ್ರೈಟ್ ಅವೇ ಐ ವೆಂಟ್ ಟು ಮರೈನ್ ಕಿಂಗ್ಡಮ್. ಹ್ಯೂಜ್ ಬಿಲ್ಡಿಂಗ್, ತುಂಬ ಚೆಂದ ಇದೆ ಇದು. ಸೊ ಪರ್ ಹೆಡ್ ಟಿಕೆಟಿಗೆ 700 rupees. ಇನ್ನು ನನ್ನ ಜೊತೆ ಒಳಗೆ ಬನ್ನಿ, ಮರೈನ್ ಕಿಂಗ್ಡಮ್ ಎಕ್ಸ್ಪೀರಿಯನ್ಸ್ನ ನನ್ನ ಜೊತೆ ಮಾಡಿ.
ಈ ಮರೈನ್ ಕಿಂಗ್ಡಮ್ ತುಂಬ ನೀಟ್ ಕ್ಲೀನ್ ಮತ್ತು ಚೆಂದ ಉಂಟು. ತುಂಬ ಬೇರೆ ಬೇರೆ ಟೈಪಿದು ಮೀನುಂಟು. ಮತ್ತು ನಾವು ಇಷ್ಟ ತನಕ ಎಲ್ಲಿ ಹೆಸರು ಸಹ ಕೇಳಿರ್ಲಿಕ್ಕಿಲ್ಲ ಅಂಥ ಫಿಶ್ ಎಲ್ಲ ಉಂಟು. ಸೊ ನಿಮಗೆ ಬೇರೆ ಬೇರೆ ಟೈಪಿದು ಮೆರೈನ್ ಲೈಫಿದು ಬಗ್ಗೆ ಗೊತ್ತಾಗಬೇಕಾದ್ರೆ ನೋಡಬೇಕಾದ್ರೆ ನೀವು ಇಲ್ಲಿ ಹೋಗಿ ನೋಡ್ಬೋದು. ಒಮ್ಮೆ ಒಳಗೆ ಬಂದಾದಮೇಲೆ ಎಷ್ಟು ಬೇಗ ಟೈಮ್ ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ. ಅಷ್ಟು ಬೇರೆ ಬೇರೆ ಶೇಪಿದು ಟ್ಯಾಂಕ್, ಮತ್ತು ಅದು ರೌಂಡ್ ಶೇಪಿದು ಟ್ಯಾಂಕ್ ಎಲ್ಲ, ಮ್ಯಾಗ್ನಿಫೈಯಿಂಗ್ ಗ್ಲಾಸಿದು ಟ್ಯಾಂಕ್, ಸುಮಾರು ಟೈಪಿದೆಲ್ಲ ಉಂಟು. ಸ್ಟಾರ್ ಫಿಶ್ ಎಲ್ಲ ಉಂಟು. ನಾನು ಸ್ಟಾರ್ ಫಿಶ್ ಫಸ್ಟ್ ಟೈಮ್ ಮುಟ್ಟಿದ್ದಿಲ್ಲಿ. ಸ್ವಲ್ಪ ಕಲ್ ಥರ ಉಂಟು, ಬಟ್ ನೈಸ್, ಚೆಂದ ಉಂಟು ಸ್ಟಾರ್ ಫಿಶ್. ಮೈ ಫೇವ್ರೇಟ್ ಇಸ್ ದಿಸ್ ವಾಟರ್ ಟನಲ್. ನನಗೆ ತುಂಬ ಇಷ್ಟ, ಇದು ಚೆಂದ ಇತ್ತು. ಮತ್ತು ಇಲ್ಲಿದು ಹೈಲೈಟ್ ಇಸ್ ದಿಸ್ ಮರ್ಮೇಡ್ ಶೋ. ಶಿ ಈಸ್ ಸೋ ಬ್ಯೂಟಿಫುಲ್. ಅಲ್ಲಿ ಪಿಂಕ್ ಕಲರ್ ವಿಂಗ್ಸ್ ಕಾಣ್ತಾ ಉಂಟಾ, ಹಿಯರ್ ಶಿ ಮರ್ಮೇಡ್. ತುಂಬ ಚೆಂದ. 45 ಮಿನಿಟ್ಸಿದು ಒಂದು ಶೋ ಕೊಡ್ತಾರೆ. ಅದು ಎಷ್ಟು ಜನ ಅವ್ರು ಸ್ಪಿಟ್ ಮಾಡಿ ಮಾಡ್ತಾರೆ ನಂಗೆ ಗೊತ್ತಿಲ್ಲ, ಬಟ್ ದಿಸ್ ಶೋ ವಾಸ್ ವೆರಿ ನೈಸ್. ಜನ ತುಂಬ ಜಾಸ್ತಿ ಗ್ಯಾದರ್ ಆಗ್ತಾರೆ ಇಲ್ಲಿ. ಅವರ ಟ್ಯಾಲೆಂಟಿಗೆ ನಾವು ತುಂಬ ಅಪ್ರಿಸಿಯೇಷನ್ ಕೊಡಬೇಕು. ಅಷ್ಟು ಈಸಿ ಅಲ್ಲ ನೀರೊಳಗಿರೋದು ಫಾರ್ ಸಚ್ ಅ ಲಾಂಗ್ ಟೈಮ್. ಸೊ ನೀವೆಲ್ಲ ಹೋದಾಗ ಇಲ್ಲಿ ಡೆಫಿನೆಟ್ಲಿ ಇದನ್ನು ನೋಡಿ. ಇದು ಲಾಸ್ಟ್ ಎಕ್ಸಿಟ್ ಪಾಯಿಂಟ್ ಹತ್ರ ಇರ್ತದೆ ಮರ್ಮೇಡ್ ಶೋ. ಸೊ ಯು ಆಲ್ ಡೂ ಗೋ ಹಿಯರ್ ಆ್ಯಂಡ್ ಎಂಜಾಯ್. ಓಕೆ, ಸೊ ಸುವೀನಿಯರ್ ಶಾಪ್ ಎಕ್ಸಿಟ್ ಪಾಯಿಂಟಲ್ಲೇ ಉಂಟು. ಎಲ್ಲರೂ ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿ ಸೀದಾ ಹೊರಗೆ ಬನ್ನಿ, ಯಾಕಂದರೆ ಎಕ್ಸ್ಪೆನ್ಸಿವ್ ಇತ್ತು ಚೂರು. ಮತ್ತು ಸಣ್ಣ ಸಣ್ಣ ಟಾಯ್ಸಿಗೆಲ್ಲ ತುಂಬ ಜಾಸ್ತಿ ರೇಟ್ ಇತ್ತು. ಸೊ ದಟ್ಸ್ ನಾಟ್ ವರ್ತ್ ಇಟ್. ಮತ್ತು ಇದು ಮೆರೈನ್ ಕಿಂಗ್ಡಮ್ ನೋಡಿ, ಮತ್ತು ಇಲ್ಲಿ ಬ್ಲೂ ಫ್ಲ್ಯಾಗ್ ಬೀಚ್ಗೆ ಬಂದೆ. ತುಂಬ ದೊಡ್ಡ ಬೀಚ್. ಸೊ ಇದು ಸಹ ಚೆಂದ ಇತ್ತು, ನೈಸ್. ಸ್ವಲ್ಪ ಟೈಮ್ ಇಲ್ಲಿ ಸ್ಪೆಂಡ್ ಮಾಡಿ ಮತ್ತೆ ಆಚೆ ಬಂದು 1 ಕಪ್ ಚಾಯ್ ಕುಡಿದು ಅಲ್ಲಿಂದ ಸೀದಾ ರೂಮಿಗೆ ವಾಪಸ್ ಹೋದೆ. ರೈಟ್, ಅಫಿಷಿಯಲಿ ಡೇ 3 ಇಸ್ ಡನ್. ನೋಡಿದ್ರ ನಾನು ಎಲ್ಲೆಲ್ಲ ಹೋದೆ ಅಂತ. ಮೆರೈನ್ ಕಿಂಗ್ಡಮ್ ವಾಸ್ ಲೈಕ್ ವೆರಿ ನೈಸ್, ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಬೀಚ್ ಐ ಥಿಂಕ್ ನಮ್ಮದು ಪಡುಬಿದ್ರಿ ಬ್ಲೂ ಫ್ಲ್ಯಾಗ್ ಬೀಚ್ ಈಸ್ ಮಚ್ ಮೋರ್ ನೈಸರ್. ಅಂದರೆ ತುಂಬ ಲೈಕ್ ಎಸ್ಥೆಟಿಕ್ ಮಾಡಿದ್ದಾರೆ. ಐ ಲವ್ ಅವರ್ ಪಡುಬಿದ್ರಿ ಬೀಚ್. ದಿಸ್ ಬೀಚ್ ಇಸ್ ಆಲ್ಸೋ ನೈಸ್, ಬಟ್ ತುಂಬ ಶೆಕೆ. ಐ ಕಾಂಟ್ ಟಾಲರೇಟ್ ದ್ಯಾಟ್. ಇಲ್ಲಿ ಯಾಕೆ ಇಷ್ಟು ಹೀಟ್ ಉಂಟು, ಐ ಡೋಂಟ್ ನೋ. ಟೂ ಮಚ್. ಸೊ ನಂಗೆ ತುಂಬ ಹಸಿವಾಗ್ತಾಯಿತ್ತು. ಆ್ಯಂಡ್ ಐ ಆರ್ಡರ್ಡ್ ಮೈ ಸೆಲ್ಫ್ ಒನ್ ಆಮ್ಲೆಟ್ ಆ್ಯಂಡ್ ವಾಟರ್ಮೆಲನ್ ಜ್ಯೂಸ್. ಈಗ ಅದು ತಿನ್ನೋದು. ಮತ್ತು ನಾಳೆ 4:20ಗೆ ನನ್ನ ಟ್ರೈನ್. 12 o'clock ಮುಂಚೆ ಇಲ್ಲಿ ಚೆಕ್ಔಟ್ ಮಾಡಬೇಕು. ದೆನ್ ಐ ವಿಲ್ ಗೋ ಟು ದ ಆಫೀಸಿಂದ ಮತ್ತೆ ಸೀದಾ ಡೈರೆಕ್ಟ್ ರೈಲ್ವೆ ಸ್ಟೇಷನ್ ಹೋಗ್ತೀನಿ. ಸೊ ಐ ವಿಲ್ ಈಟ್ ದಿಸ್, ಐ ವಿಲ್ pack my stuff and I'll see you. ಚೆಕ್ಔಟ್ ಮಾಡಿ ಅಲ್ಲಿಂದ ಬ್ಯಾಗ್ ಸಮೇತ ಆಫೀಸಿಗೆ ಹೋಗಿ ಸ್ವಲ್ಪ ಇದ್ದ ಕೆಲಸ ಮುಗಿಸಿ ಮತ್ತೆ ಸಂಜೆ ಸೀದಾ ರೈಲ್ವೆ ಸ್ಟೇಷನಿಗೆ ಹೋದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.
ಆ್ಯಂಡ್ ಚೆನ್ನೈ ವ್ಲಾಗ್ ಲೇಟಾಗಿ ಅಪ್ಲೋಡ್ ಮಾಡಿದ್ದಕ್ಕೆ ವೆರಿ ವೆರಿ ಸಾರಿ. ಸ್ಟೇ ಟ್ಯೂನ್ಡ್ ಫಾರ್ ಅವರ್ ನೆಕ್ಸ್ಟ್ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಿಸ್ ಇಸ್ ಒನ್ ಮೈ ಅಟ್ ಅ ಟೈಮ್ ಸೈನಿಂಗ್ ಆಫ್. ಎಂತ ಗೊತ್ತಾ, ನೋಡೋದು ಮಾತ್ರ ಅಲ್ಲ ಆಯ್ತಾ ವಿಡಿಯೋ, ಚಾನಲ್ಗೆ ಸಬ್ಸ್ಕ್ರೈಬ್ ಸಹ ಮಾಡಿ. ಥ್ಯಾಂಕ್ ಯು.